ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಹೊಸ ರೀತಿಯ ಸೀರೆ ಕುಚ್ಚಿನ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ದಾರ ಮತ್ತು 7 ನಂಬರು ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ಬ್ಯಾಕ್ ಸೈಡಿಂದ, ಸೀರೆಯ ಬ್ಯಾಕ್ ಸೈಡಿಂದ ಮಾಡ್ಕೊಂಡು ಹೋಗೋದು. ಫಸ್ಟ್ ದಾರ ಲಾಕ್ ಮಾಡಿ ಬ್ಯಾಕ್ ಸೈಡ್, ಸೀರೆಯ ಬ್ಯಾಕ್ ಸೈಡಿಗೆ ಬನ್ನಿ. ಯಾವಾಗಲೂ ಫ್ರಂಟ್ ಸೈಡಿಂದ ಮಾಡೋದಲ್ವ, ಈಗ ಬ್ಯಾಕ್ ಸೈಡು. ಬ್ಯಾಕ್ ಸೈಡಿಂದ ಈ ಥರ ಲಾಕ್ ಮಾಡಿಬಿಟ್ಟು ಒಂದು ಚೈನು, ಸಿಂಗಲ್ ಕ್ರೋಶೆ, ಒಂದು ಚೈನು, ಸಿಂಗಲ್ ಕ್ರೋಶೆ, ಈ ಥರ ಮಾಡ್ಕೊಂಡು ಬನ್ನಿ ಪೂರ್ತಿ. ಒಂದು ಚೈನು, ಸಿಂಗಲ್ ಕ್ರೋಶೆ, ಇದು ಪೂರ್ತಿ ಸೀರೆಯ ಸೆರಗಲ್ಲಿ ಈ ಥರ ಮಾಡ್ತಾ ಬರಬೇಕು. ಒಂದು ಚೈನು, ಸಿಂಗಲ್ ಕ್ರೋಶೆ, ಒಂದು ಚೈನು, ಸಿಂಗಲ್ ಕ್ರೋಶೆ, ಈ ಥರ. ಆಮೇಲೆ ತೋರಿಸ್ತೀನಿ. ಈ ಥರ ಫುಲ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಒಂದು ಚೈನು, ಸಿಂಗಲ್ ಕ್ರೋಶೆ. ಈಗ ಎಂಡ್ ಆದಮೇಲೆ ವರ್ಕ್ ಟರ್ನ್ ಮಾಡಿ ಸೀರೆಯ ಫ್ರಂಟ್ ಭಾಗಕ್ಕೆ ಬಂದಿದ್ದೀವಿ, ಎದುರು ಭಾಗಕ್ಕೆ, ಸೀರೆ ಎದುರುಗಡೆ. ಇದು ಇಲ್ಲಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಮತ್ತು ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕ್ಕೊಂಡು ಈ 3 ಚೈನು ಮತ್ತು ಟ್ರಿಪಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ, ಪೀಕೋ ಮಾಡ್ಕೊಳ್ಳಿ. ಮತ್ತು ಟ್ರಿಪಲ್ ಕ್ರೋಶೆ ಎಲ್ಲಿ, ಈ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ. ಪ್ರತಿಯೊಂದು ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ನಾಲ್ಕು ಚೈನ್ ಮಾಡಿ ಇಲ್ಲಿ ಪಿಕೋ ಮಾಡ್ಕೊಳ್ಳಿ. ಈ ಥರ 6 ಮಾಡ್ತಾ ಇದ್ದೀನಿ. ಈಗ 3 ಆಯಿತು. ನೆಕ್ಸ್ಟು ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಪ್ರತಿಯೊಂದು ಕಡೆನೂ ಒಂದು ಚೈನ್ ಗ್ಯಾಪ್ ಬಿಟ್ಟಿರ್ತೀವಿ ಅಲ್ವ ನಾವು. ಒಂದು ಚೈನು ಮತ್ತು ಸಿಂಗಲ್ ಕ್ರೋಶೆ ಮಾಡಿರೋದು, ಅಲ್ಲಿ ಟ್ರಿಪಲ್ ಕ್ರೋಶೆ, ಆ ಒಂದು ಚೈನ್ ಗ್ಯಾಪಲ್ಲಿ 4 ಚೈನು, ಮತ್ತೆ 4 ಚೈನ್ ಮಾಡಿಕೊಂಡು ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟು ಟ್ರಿಪಲ್ ಕ್ರೋಶೆ. ಈ ಥರ 6 ಮಾಡ್ತಾ ಇದ್ದೀನಿ ನಾನು. ಈಗ 3 2 5 ಆಯಿತು. ನಾಲ್ಕು ಚೈನು, ಮತ್ತು ನೆಕ್ಸ್ಟು ಇಲ್ಲಿ ಈ ಚೈನ್ ಗ್ಯಾಪ್, ಒಂದೊಂದು ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶೆ. ನಾಲ್ಕು ಚೈನು, ಇಲ್ಲಿ ಪೀಕು, ಈ ಥರ ಮಾಡ್ಕೊಳ್ಳಿ. 3 3 6 ಆಯಿತು. ಈಗ ಒಂದು ಚೈನ್ ಮಾಡಿಕೊಂಡು ಒಂದು ರೌಂಡ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ಸು. ಆಮೇಲೆ ಇದನ್ನು ಈ ಥರ ಲಾಕ್ ಮಾಡಿ ಇಲ್ಲಿ ಈ ಗ್ಯಾಪಲ್ಲಿ, ಯಾವಾಗಲೂ ನಾನು ಮಾಡ್ತೀನಲ್ವ ಈ ಥರ, ಈ ಗ್ಯಾಪಲ್ಲಿ ಒಂದು ಲಾಕ್. ನಾನು ಬೇರೆ ಡಿಸೈನಲ್ಲೂ ಮಾಡಿದ್ದೀನಿ, ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸರಿ ತೋರಿಸ್ತೀನಿ. ಈ ಥರ ಬೀಡ್ ಸೇರಿಸ್ತೀವಲ್ವ, ಇದನ್ನು ಲಾಕ್ ಮಾಡಿ. ಲಾಕ್ ಮಾಡಿದಾಗ ಈ ಗ್ಯಾಪಲ್ಲಿ ಒಂದು ಗ್ಯಾಪ್ ಬರುತ್ತೆ ನೋಡಿ, ಇಲ್ಲಿ ಈ ಥರ ಲಾಕ್ ಮಾಡಿದಾಗ ಈ ಲಾಕ್ ಮಾಡಿದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಸಿಂಗಲ್ ಕ್ರೋಶೆ. ಯಾಕೆ ಅಂದರೆ ಈ ಬ್ಯಾಕ್ ಸೈಡು ದಾರ ಎದ್ದು ಬರೋಕ್ಕೆ ಅಷ್ಟೆ, ಸುಲಭ ಆಗತ್ತೆ ಅದನ್ನು ತಗೊಳ್ಳೋದು. ಆಮೇಲೆ ಈ ಥರ ಟ್ರಿಪಲ್ ಕ್ರೋಶೆ ಇಲ್ಲಿ ನೋಡಿ 1 2 3 ಬಿಟ್ಟು 4ರಲ್ಲಿ
ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಕೆಳಗಡೆ 4 ಗ್ಯಾಪ್ ಬಿಟ್ಕೊಳ್ಳಿ. ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಚೈನ್ ಮಾಡಿದ್ದೀವಲ್ವ, ಈಗ ಚೈನ್ಗಳಲ್ಲಿ ಟ್ರಿಪಲ್ ಕ್ರೋಶೆ ಹಾಕೋದು. ಇಲ್ಲಿ 3 ಚೈನ್ಗಳು, 1 2 3 ಚೈನ್ಗಳನ್ನು ಬಿಟ್ಬಿಟ್ಟು 4ನೇದರಲ್ಲಿ ಟ್ರಿಪಲ್ ಕ್ರೋಶೆ. ಮತ್ತು ಇದೇ ಥರ 4 ಚೈನು ಪೀಕು ಇದೇ ಥರ ಮಾಡಿಕೊಂಡು ಬನ್ನಿ. 6 ಟ್ರಿಪಲ್ ಕ್ರೋಶೆಗಳನ್ನು ಮಾಡ್ಕೊಳ್ಳಿ. ಮತ್ತು ಇದೇ ಥರ ಬೀಡ್ಸ್ ಸೇರಿಸ್ಕೊಳ್ಳಿ. ಮತ್ತು 6 ಮಾಡಿ ಮತ್ತು ಬೀಡ್ಸ್ ಸೇರಿಸ್ಕೊಳ್ಳಿ. ಇದೇ ಥರ ಮಾಡ್ಕೊಂಡು ಬನ್ನಿ ಪೂರ್ತಿ ಲೈನ್. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಮಧ್ಯೆ ಮಧ್ಯೆ ಬೀಡ್ ಹಾಕಿ ಕೊನೆಯಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊತೀನಿ. ನೋಡಿ ಎಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಗಮನಿಸ್ಕೊಳ್ಳಿ. ಇದು ನಾವು ಯಾವಾಗಲೂ ಆರ್ಚ್ ಮಾಡುವಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಸೇರಿಸ್ತೀವಲ್ವ, ಈಗ ಹಂಗೆ ಮಾಡೋಂಗಿಲ್ಲ. ಇದು 3 ಚೈನು ಟ್ರಿಪಲ್ ಕ್ರೋಶೆ ಮಾಡಿರೋದಲ್ವ. ಇಲ್ಲಿ ಫಸ್ಟ್ 4 ಚೈನ್ ಮಾಡಿ ಇಲ್ಲಿ ಪೀಕೋ ಮಾಡಿದ್ದೀವಿ ನೋಡಿ, ಅದೊಂದು ರಿಂಗ್ ಆಗುತ್ತೆ. ಇಲ್ಲಿ ಪೀಕೋ ಮಾಡಿದಾಗ ಆ ರಿಂಗಿನ ಒಳಗಡೆ ಸೇರಿಸ್ಕೊಳ್ಳಿ ದಾರ, ಹುಕ್ ಹಾಕ್ಕೊಂಡು ಆ ರಿಂಗಿನ ಒಳಗಡೆ ಹುಕ್ ಹಾಕ್ಕೊಂಡು ನೋಡಿ, ಇದು ರಿಂಗ್ ಆಗಿರುತ್ತೆ. ಈ ರಿಂಗಿನ ಒಳಗಡೆಯಿಂದ ದಾರ ಸೇರಿಸ್ಕೊಳ್ಳಿ. ಆ 4 ಚೈನ್ ಹಾಕಿ ಪೀಕೋ ಮಾಡಿದ್ದೀವಲ್ವ, ಅಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಮೇಲೆ ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡಿಂದ ಈ ಕಡೆ 2ನೇದಲ್ಲಿ, ಅಂದರೆ ಇಲ್ಲಿ 5ನೇ ರಿಂಗ್ ಇದೆಯಲ್ವ, ಇಲ್ಲಿ ಈ 4 ಚೈನ್ ಮಾಡಿರೋದು ರಿಂಗ್ ಆಗಿರುತ್ತೆ. ಇಲ್ಲಿ ಲಾಕ್ ಮಾಡಿ. 5 ಅಥವಾ 6 ಇದು ಟೈಟ್ ಆಗಬಾರ್ದು ನೋಡಿ, ಈ ಥರ ನೋಡ್ಕೊಳ್ಳಿ ದೂರ ನಿಮ್ಮ. 5 ಅಥವಾ 6 ಚೈನ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದು ಎಳ್ಕೋಬಾರ್ದು, ಅಂದರೆ ಎಳೆದು ನಿಂತ್ಕೊಂಡಂಗೆ ಆಗಬಾರ್ದು, ಟೈಟ್ ಆಗಬಾರ್ದು. ಈ ಥರ ಇರಲಿ. ಅದು ಕುಚ್ಚಿಗೆ 4 ಚೈನ್ ಮಾಡಿಕೊಂಡು ಆಮೇಲೆ ಈ ಬೀಡ್ನ ಹಿಂಭಾಗದ ದಾರ ಇದೆಯಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಟ್ರಿಪಲ್ ಕ್ರೋಶೆ. ಮತ್ತು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಪೀಕೋ ಮಾಡ್ಕೊಳ್ಳಿ. ಇಲ್ಲಿ ಹಿಂದ್ಗಡೆ ದಾರದ ಹಿಂದ್ಗಡೆ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಹಿಂದ್ಗಡೆ ಹಾಕ್ಕೊಂಡು ಲಾಕ್ ಮಾಡಿ ಪೀಕೋ. ಇದೇ ಥರ ಇಲ್ಲಿ ಟ್ರಿಪಲ್ ಕ್ರೋಶೆ. ಮತ್ತೆ ಒಂದಾಯಿತು, ಇದು 2ನೇದು. 1 2 3 ಇಲ್ಲಿ ನೋಡಿ, ಇಲ್ಲಿ ಹಿಂದ್ಗಡೆ ಜಾಗ ಇರುತ್ತಲ್ವ, ಅಲ್ಲಿ ಪೀಕೋ. ಮತ್ತೆ ಟ್ರಿಪಲ್ ಕ್ರೋಶೆ. 3 ಸಾರಿ ಮಾಡಿ 3 ಚೈನು ಹಾಕಿ ಇಲ್ಲಿ ಪೀಕೋ. ಮತ್ತೆ ಟ್ರಿಪಲ್ ಕ್ರೋಶೆ. 3 ಚೈನು ಪೀಕೋ. ಮತ್ತೆ ಟ್ರಿಪಲ್ ಕ್ರೋಶೆ. 3 ಚೈನು ಪೀಕೋ. ಮತ್ತೆ ಟ್ರಿಪಲ್ ಕ್ರೋಶೆ. 3 ಚೈನು ಪೀಕೋ. ಎಷ್ಟಾಯಿತು? 1 2 3 4 5 6. ನೋಡಿಕೊಂಡು ನೀವು ಇದು ಎಷ್ಟು ದೊಡ್ಡ ಆಗುತ್ತೆ ನಿಮ್ಮ ಬೀಡ್ಸ್ ಹೊಂದ್ಕೊಂಡು ಇಲ್ಲಿ ಹಿಂದ್ಗಡೆ ದಾರ ಇನ್ನೂ 1 ಅಥವಾ 2 ಆಗುತ್ತೆ. ಮೂರು ಚೈನು ಪೀಕೋ ಟ್ರಿಪಲ್ ಕ್ರೋಶೆ ಮತ್ತೆ ಮೂರು ಚೈನು
ಪಿಕೋ. ಇದನ್ನು ಇಲ್ಲಿ ಈಗ ನಾನು 8 ಮಾಡಿದ್ದೀನಿ. ಇದರಲ್ಲಿ 1 2 3 4 5 6 7 8 8 ಮಾಡಿ ಇಲ್ಲಿ ಇದು ಬಿಟ್ಟು ಈ ಬೀಡ್ನ ಪಕ್ಕದ ಬಿಟ್ಟು ನೆಕ್ಸ್ಟ್ ರಿಂಗಿಗೆ ಲಾಕ್ ಮಾಡಿ. ಈ ಥರ ಫ್ಲವರ್ ಬರುತ್ತೆ. 8 ಜಾಸ್ತಿ ಆಗುತ್ತೆ ಅಂತ ಅನಿಸಿದೆ, ಜಾಸ್ತಿ ಆಯ್ತು ನೋಡಿ. ಇಷ್ಟು ಮಾಡಬಾರ್ದು. ಇದು ನಾರ್ಮಲ್ ಆರ್ಚನ್ನಷ್ಟು ಹಿಡಿಸ್ಕೊಳ್ಳಲ್ಲ, ಇದು ಜಾಸ್ತಿ ಆಯಿತು. ಯಾಕಂದರೆ ನೋಡಿ ಹೀಗೆ ಫ್ರಿಲ್ ಬರುತ್ತೆ. ಇದರಿಂದ 2 ತೆಗಿಬೇಕು, 1 ಅಥವಾ 2 ತೆಗಿಬೇಕಾಗತ್ತೆ. 1 ಸಾಕಾಗತ್ತೆ, 7 ಮಾಡಿದರೆ ಸಾಕು. ನೋಡಿ ಈಗ ಸರಿ ಬಂತು ತಾನೆ. ಹೆಚ್ಚಾದರೆ ಅದರಲ್ಲಿ ಫ್ರಿಲ್ ಬರುತ್ತೆ ಎಕ್ಸ್ಟ್ರಾ, ಹಿಂಗಾಗತ್ತೆ, ಹಿಂಗೆ ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಮಾಡಿ. ನಿಮ್ಮ ಕೈಯ ಟೈಟ್ ಹೆಂಗಿರುತ್ತೆ, ಆಮೇಲೆ ಇದರ ಜಾಗ ನೀವು ಇಲ್ಲಿ ಬೀಡ್ಸ್ ಎಷ್ಟು ದೊಡ್ಡದು ಹಾಕಿರ್ತೀರಾ ಅದರ ಮೇಲೆ ಇರುತ್ತೆ. ದೊಡ್ಡ ಬೀಡ್ಸ್ ಆದರೆ ಜಾಸ್ತಿ ಬರುತ್ತೆ. ಈ ಬೀಡ್ಸಿಗೆ 1 2 3 4 5 6 7 ಹಾಕಿದ್ದೀನಿ. 7 ಹಾಕಿಬಿಟ್ಟು ಇಲ್ಲಿ ರಿಂಗಿನ ಪಕ್ಕದಲ್ಲ ಅದರ ಪಕ್ಕದಲ್ಲಿ ಲಾಕ್ ಮಾಡಿದ್ದೀನಿ. ನೋಡಿ ಈ ಥರ ಫ್ಲವರ್ ಬರುತ್ತೆ. ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದರೆ ಶೇಪ್ ಹೋಗುತ್ತೆ. ಕಡಿಮೆ ಹಾಕಿದ್ರೂ ಟೈಟ್ ಆಗುತ್ತೆ, ಎಳೆಯುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಮೇಲೆ ಈಗ ಮತ್ತೆ 4 ಚೈನು, 1 2 3 4 ಚೈನ್ ಮಾಡಿಕೊಂಡು ಇಲ್ಲಿ 4 ಅಥವಾ 5. ನಿಮಗೆ ಕುಚ್ಚಿಗೆ ಚೈನ್ ಜಾಸ್ತಿ ಆಗುತ್ತೆ ಅಂದರೆ ಈ ಥರ ಲಾಕ್ ಮಾಡಿಕೊಂಡು ಆಮೇಲೆ ಈ ನೆಕ್ಸ್ಟ್ ರಿಂಗಲ್ಲಿ ಒಂದು ಲಾಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ರಿಂಗಲ್ಲಿ ಲಾಕ್ ಮಾಡಿ ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಇಲ್ಲಿ ಬೀಡ್ನ ಈ ಕಡೆ 2ನೇ ಚೈನು, ಅಂದರೆ ನೆಕ್ಸ್ಟು ಇಲ್ಲಿ ಲಾಕ್ ಮಾಡಿ. ಅಂದರೆ ಬೀಡ್ನ ಈ ಕಡೆ 2ನೇ ಚೈನಿಂದ ಬೀಡ್ನ ಆ ಕಡೆ 2ನೇ ಚೈನ್ವರೆಗೂ ಆರ್ಚ್ ಮಾಡ್ಕೊಳ್ಬೇಕು. ಅದು ಬೀಡ್ನ ಈ ಕಡೆ 2ನೇ ಚೈನಲ್ಲಿ ಲಾಕ್ ಮಾಡಿಬಿಟ್ಟು ಈಗ ಬೀಡ್ನ ಹಿಂದ್ಗಡೆ ಆರ್ಚ್ ಮಾಡಿ ಬೀಡ್ನ ಈ ಕಡೆ 2ನೇ ಚೈನಲ್ಲಿ ಲಾಕ್ ಮಾಡಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಬೇಕು ಅಂದರೆ ಇದು ಈ ರಿಂಗಲ್ಲಿ ಹಾಕಿ, ಇಲ್ಲಾಂದರೆ ಡೈರೆಕ್ಟ್ ಚೈನ್ ಮಾಡಿ ಇಲ್ಲಿ ಲಾಕ್ ಮಾಡಿ. ಆ ಮಧ್ಯದ ಚೈನಲ್ಲಿ ಇಲ್ಲಿ ಕುಚ್ಚು ಹಾಕೊಳ್ಳೋದು. ಚೈನ್ಗೆ ನಿಮಗೆ ಇಲ್ಲಿಂದ ಇಲ್ಲಿಗೆ ಚೈನ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ಸಿಂಗಲ್ ಕ್ರೋಶೆ ಸೇರಿಸ್ಕೊಳ್ಳಿ ಅಷ್ಟೇ ಮಧ್ಯದಲ್ಲಿ. ಫುಲ್ ಮಾಡಿ ತೋರಿಸ್ತೀನಿ. ಈ ಥರ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಕುಚ್ಚೆಲ್ಲ ಹಾಕಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿ ಸೀರೆಗೆ ಹಿಂಗೆ ಒಂದೇ ರೀತಿ ಮಾಡ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ರೀತಿ ಫ್ಲವರ್ ಡಿಸೈನ್, ಈಸಿ ಫ್ಲವರ್ ಡಿಸೈನ್ ಅಂತ ಹೇಳ್ಬೋದು. ಇದನ್ನು ಕುಚ್ಚು ಡಿಸೈನ್ ಈಸಿಯಾಗಿ, ಇದು ತುಂಬ ಸುಲಭ ಇದು ಮಾಡೋದು. ಬಿಗಿನರ್ಸು ಮಾಡ್ಬೋದು, ಏನು ಕಷ್ಟ ಇಲ್ಲ. 1-2 ಸಾರಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಹೆಂಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಡಿಸೈನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.